ಇಂದು ನಾವು ನೋಡೋಣ ಮಾರ್ಚ್ 1ರಿಂದ ಮಾರ್ಚ್ 7ರವರೆಗೆ 2026ರವರೆಗೆ ನಡೆಯುವ ಎಲ್ಲ 12 ರಾಶಿಗಳ ವಾರ ಭವಿಷ್ಯವನ್ನು. ಈ ವಾರದಲ್ಲಿ ಉದ್ಯೋಗ, ವ್ಯಾಪಾರ, ಹಣಕಾಸು, ಕುಟುಂಬ, ಆರೋಗ್ಯ ಹಾಗೂ ಶುಭ ದಿನಗಳು, ಮಾಡಬೇಕಾದದ್ದು, ಮಾಡಬಾರದು ಯಾವುವು ಎಲ್ಲವನ್ನು ವಿವರವಾಗಿ ತಿಳಿಸುತ್ತೇನೆ. ವಿಡಿಯೋ ಪೂರ್ಣವಾಗಿ ನೋಡಿ. ನಿಮ್ಮ ರಾಶಿಯ ಫಲಿತಾಂಶ ತಿಳಿದುಕೊಳ್ಳಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ಎಂದೇ ಹೇಳಬಹುದು. ಬನ್ನಿ ನೋಡೋಣ ವಾರದ ಭವಿಷ್ಯದಲ್ಲಿ. ಮೊದಲನೇದಾಗಿ ಮೇಷರಾಶಿಯವರದ್ದು. ಈ ವಾರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಬರಬಹುದು. ಮೇಲಧಿಕಾರಿಗಳ ಮೆಚ್ಚುಗೆ ಸಿಗುತ್ತದೆ ಎಂದೇ ಹೇಳಬಹುದು. ಹಣದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯ. ಮಾತಿನಲ್ಲಿ ನಿಯಂತ್ರಣ ಇರಲಿ ಹಾಗೂ ಆರೋಗ್ಯ ಸಾಮಾನ್ಯವಾಗಿರುತ್ತದೆ. ಮಂಗಳವಾರ ಶುಭ ದಿನ ಆಗಿರುತ್ತದೆ. ನಂತರದ ರಾಶಿ ವೃಷಭ ರಾಶಿ. ಹಣಕಾಸಿನಲ್ಲಿ ಸುಧಾರಣೆ ಕಾಣುತ್ತದೆ. ಉದ್ಯೋಗದಲ್ಲಿ ಸ್ಥಿರತೆ ಸಿಗುತ್ತದೆ. ವ್ಯಾಪಾರಿಗಳಿಗೆ ಲಾಭದ ಸೂಚನೆ. ಹಳೆಯ ಸಾಲ ತೀರಿಸುವ ಯೋಗ. ಕುಟುಂಬದಲ್ಲಿ ಸಂತೋಷದ ವಾತಾವರಣ. ಆಹಾರ ನಿಯಂತ್ರಣ ತುಂಬ ಅಗತ್ಯ. ಶುಭ ಸುದ್ದಿ ಕೇಳುವ ಸಾಧ್ಯತೆ ಹೆಚ್ಚು. ಶುಕ್ರವಾರದ ಶುಭ ದಿನ ನಿಮಗೆ. ಈ ವಾರದಲ್ಲಿ ನಿಮಗೆ ಶುಕ್ರವಾರದಲ್ಲಿ ಯಾವುದೇ ಕೆಲಸ ಮಾಡಿದರೂ ನಿಮಗೆ ಶುಭ ದಿನವಾಗಿರುತ್ತದೆ. ಮೂರನೇದಾಗಿ ಮಿಥುನ ರಾಶಿ. ಈ ವಾರ ಮಿಥುನ ರಾಶಿಯವರಿಗೆ ಮಿಶ್ರ ಫಲ ದೊರೆಯುತ್ತದೆ ಎಂದೇ ಹೇಳಬಹುದು. ಕೆಲಸದಲ್ಲಿ ಬದಲಾವಣೆ ಸಾಧ್ಯ. ನಿರ್ಧಾರ ತೆಗೆದುಕೊಳ್ಳುವಾಗ ಎಚ್ಚರಿಕೆ ವಹಿಸಿ ಹಾಗೂ ಖರ್ಚು ಹೆಚ್ಚಾಗಬಹುದು. ಸ್ನೇಹಿತರ ಸಹಾಯ ಸಿಗುತ್ತದೆ ನಿಮಗೆ. ಮಾತಿನ ತಪ್ಪಿನಿಂದ ಸಮಸ್ಯೆ. ಆರೋಗ್ಯ ಕಡೆ ಗಮನ ಇರಲಿ. ಬುಧವಾರ ಶುಭ ದಿನ ಈ ರಾಶಿಯವರಿಗೆ ಎಂದು ಹೇಳಬಹುದು. ನಾಲ್ಕನೇದಾಗಿ ಕರ್ಕಾಟಕ ರಾಶಿ. ನೋಡಿ ಸ್ನೇಹಿತರೆ, ಕರ್ಕಾಟಕ ರಾಶಿ ಇರುವವರು ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಉದ್ಯೋಗದಲ್ಲಿ ಸ್ಥಿರ ಪ್ರಗತಿ ಇದೆ. ಹಣದ ಉಳಿವು ಹೆಚ್ಚಾಗುತ್ತದೆ ನಿಮಗೆ ಈ ವಾರ. ಕುಟುಂಬದಲ್ಲಿ ಸಹಕಾರ ಹೆಚ್ಚಾಗುತ್ತದೆ ಹಾಗೂ ತಾಯಿಯ ಆರೋಗ್ಯವನ್ನು ಗಮನಿಸುತ್ತಾ ಇರಿ. ಅನಾವಶ್ಯಕ ಚಿಂತೆ ಬಿಡಿ ಹಾಗೂ ನಿಮಗೆ ಈ ವಾರದಲ್ಲಿ ಧ್ಯಾನ ಉಪಯುಕ್ತವಾಗಿರುತ್ತದೆ. ಈ ವಾರದಲ್ಲಿ ನಿಮಗೆ ಶುಭ ದಿನ ಯಾವುದೆಂದರೆ ಸೋಮವಾರ ನಿಮಗೆ ಶುಭ ದಿನ. ನಂತರದ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ ಬಗ್ಗೆ ಹೇಳುವುದಾದರೆ ಗೌರವ ಮತ್ತು ಪ್ರಭಾವ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿ ಮೆಚ್ಚುಗೆ ಸಿಗುತ್ತದೆ. ಹೊಸ ಅವಕಾಶಗಳು ನಿಮಗೆ ಬರಬಹುದು. ಹಣಕಾಸು ಸ್ಥಿತಿ ಉತ್ತಮವಾಗಿರುತ್ತದೆ ಹಾಗೂ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಇದೆ. ಅಹಂಕಾರದಿಂದ ದೂರ ಇರಿ. ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ. ಭಾನುವಾರ ನಿಮಗೆ ಶುಭ ದಿನವಾಗಿದೆ ಎಂದು ಹೇಳಬಹುದು. ನಂತರದಲ್ಲಿ ನಾವು ಆರನೇದಾಗಿ ಕನ್ಯಾ ರಾಶಿಯವರ ಬಗ್ಗೆ ಈ ವಾರದಲ್ಲಿ ನೋಡೋಣ. ನೋಡಿ ಕನ್ಯಾ ರಾಶಿಯವರೇ, ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ ನಿಮಗೆ ಈ ವಾರ. ಉದ್ಯೋಗದಲ್ಲಿ ಒತ್ತಡ ಕಡಿಮೆಯಾಗುತ್ತದೆ. ಸಣ್ಣ ಲಾಭ ಕಂಡುಬರುತ್ತದೆ. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಕುಟುಂಬದಲ್ಲಿ ಶಾಂತಿ ಅಗತ್ಯ. ಚರ್ಮ ಸಮಸ್ಯೆ ಕಾಣಬಹುದು. ನಿಯಮಿತ ಜೀವನ ಶೈಲಿ ಉತ್ತಮ. ನಿಮಗೆ ಈ ವಾರದಲ್ಲಿ ಶುಭ ದಿನ ಯಾವುದೆಂದರೆ ಬುಧವಾರವಾಗಿರುತ್ತದೆ ಸ್ನೇಹಿತರೆ. ನಂತರದಲ್ಲಿ ತುಲಾರಾಶಿಯವರ ಬಗ್ಗೆ ಈ ವಾರ ನೋಡೋಣ. ನೋಡಿ ತುಲಾರಾಶಿಯವರೇ, ಸಂಬಂಧಗಳಲ್ಲಿ ಸುಧಾರಣೆ ಕಾಣುತ್ತದೆ. ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಸಹಕಾರ ಹೆಚ್ಚಿರುತ್ತೆ. ವ್ಯಾಪಾರದಲ್ಲಿ ಹೊಸ ಸಂಪರ್ಕ ಇರುತ್ತೆ. ಹಣದ ವ್ಯವಹಾರ ಸಮತೋಲನವಾಗಿರುತ್ತದೆ. ದಾಂಪತ್ಯದಲ್ಲಿ ಈ ವಾರ ಸಂತೋಷ ಹೆಚ್ಚಿರುತ್ತದೆ. ನಿರ್ಧಾರಗಳಲ್ಲಿ ಗೊಂದಲ ಸಾಧ್ಯ. ವಿಶ್ರಾಂತಿ ಅಗತ್ಯ. ಶುಕ್ರವಾರದ ಶುಭ ದಿನ ನಿಮಗೆ ಈ ವಾರ. ಎಂಟನೇದಾಗಿ ವೃಶ್ಚಿಕ ರಾಶಿಯವರ ಬಗ್ಗೆ ಈ ವಾರದಲ್ಲಿ ನೋಡೋಣ. ಗುಪ್ತ ಶತ್ರುಗಳಿಂದ ಎಚ್ಚರಿಕೆ ನಿಮಗೆ. ಕೆಲಸದಲ್ಲಿ ರಾಜಕೀಯ ಬೇಡ ಸ್ನೇಹಿತರೆ. ಹಣದ ವಿಚಾರದಲ್ಲಿ ಜಾಗ್ರತೆ ವಹಿಸಿ ವೃಶ್ಚಿಕ ರಾಶಿಯವರೇ. ಅನಿರೀಕ್ಷಿತ ಖರ್ಚು. ಕುಟುಂಬದಲ್ಲಿ ಮಾತಿನ ನಿಯಂತ್ರಣ ಇರಲಿ. ಆರೋಗ್ಯ ಸ್ವಲ್ಪ ದುರ್ಬಲ. ಧೈರ್ಯ ಕಳೆದುಕೊಳ್ಳಬೇಡಿ. ನಿಮಗೆ ಈ ವಾರದಲ್ಲಿ ಮಂಗಳವಾರ ಶುಭ ದಿನ ಎಂದೇ ಹೇಳಬಹುದು. ನಂತರದ ರಾಶಿ ಧನು ರಾಶಿಯವರ ಬಗ್ಗೆ ನೋಡೋಣ ಸ್ನೇಹಿತರೆ. ಧನು ರಾಶಿಯವರಿಗೆ ಭಾಗ್ಯ ಸಹಕಾರ ನೀಡುತ್ತದೆ. ಉದ್ಯೋಗದಲ್ಲಿ ಯಶಸ್ಸು. ಹೊಸ ಅವಕಾಶ ಕೈಗೆ ಬರುತ್ತದೆ. ಹಣಕಾಸು ಸುಧಾರಣೆ. ಕುಟುಂಬದಲ್ಲಿ ಸಂತೋಷ ಹೆಚ್ಚಿರುತ್ತದೆ. ದೂರ ಪ್ರಯಾಣ ಯೋಗ ಇದೆ. ಆರೋಗ್ಯ ಉತ್ತಮ ಇದೆ ಈ ವಾರ. ನೋಡಿ ಸ್ನೇಹಿತರೆ, ನಿಮಗೆ ಈ ವಾರದಲ್ಲಿ ಗುರುವಾರ
ಶುಭ ದಿನವಾಗಿರುತ್ತದೆ. ನಂತರದಲ್ಲಿ ನಾವು ಮಕರ ರಾಶಿಯವರ ಬಗ್ಗೆ ಈ ವಾರ ನೋಡೋಣ. ಮಕರ ರಾಶಿಯವರಿಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಪರಿಶ್ರಮ ಅಗತ್ಯ. ವ್ಯಾಪಾರದಲ್ಲಿ ನಿಧಾನ ಲಾಭ. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ. ಕುಟುಂಬದಲ್ಲಿ ಹಿರಿಯರ ಬೆಂಬಲ ಇರುತ್ತೆ. ಮನಸ್ಸಿನ ಒತ್ತಡ ಸಾಧ್ಯ. ಆರೋಗ್ಯ ಕಡೆ ಗಮನ ಕೊಡಿ. ಶನಿವಾರ ಶುಭ ದಿನವಾಗಿರುತ್ತದೆ ಈ ವಾರದಲ್ಲಿ ನಿಮಗೆ. ನಂತರದಲ್ಲಿ ನಾವು ಕುಂಭರಾಶಿಯವರ ಈ ವಾರದ ಭವಿಷ್ಯವನ್ನು ನೋಡೋಣ. ಕುಂಭರಾಶಿಯವರಿಗೆ ಹೇಳುವುದೇನೆಂದರೆ ಹೊಸ ಆಲೋಚನೆಗಳು ಮೂಡುತ್ತವೆ. ಉದ್ಯೋಗದಲ್ಲಿ ಬದಲಾವಣೆ ಇದೆ. ತಂತ್ರಜ್ಞಾನ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ಹಣಕಾಸು ಸಮತೋಲನದ ಇದೆ. ಸ್ನೇಹಿತರ ಸಹಾಯ. ನಿದ್ರಾಹೀನತೆ ಸಾಧ್ಯ. ಧನಾತ್ಮಕ ಚಿಂತನೆ ಅಗತ್ಯ. ಈ ವಾರದಲ್ಲಿ ನಿಮಗೆ ಬುಧವಾರ ಶುಭ ದಿನವಿದೆ. ನಂತರದಲ್ಲಿ ನಾವು ಕೊನೆಯದಾಗಿ ಮೀನರಾಶಿಯವರ ಬಗ್ಗೆ ನೋಡೋಣ. ಮೀನರಾಶಿಯವರೇ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿ ಶಾಂತಿ. ಹಣ ನಿಧಾನವಾಗಿ ಬರುತ್ತದೆ. ದಾನ ಪುಣ್ಯ ಕಾರ್ಯ ಶುಭ. ಕುಟುಂಬದಲ್ಲಿ ಭಾವನಾತ್ಮಕ ಬೆಂಬಲ ಇದೆ. ದಣಿವು ಅನುಭವಿಸಬಹುದು. ವಿಶ್ರಾಂತಿ ಅಗತ್ಯ. ಗುರುವಾರ ಈ ರಾಶಿಯವರಿಗೆ ಶುಭ ದಿನವಾಗಿರುತ್ತದೆ.